ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಣ ಕಣದಲ್ಲೂ ಕನ್ನಡ. ಯಾಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ನಾನೊಬ್ಬ ಭಾರತೀಯ. ಮನೆ ಒಳಗಡೆ ಹೋದಾಗ ಎಸ್ ಕೆಂಪೇಗೌಡರ ಕಮಿಂಗ್ ಸ್ಟ್ರೇಟ್ ಟು ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಥವಾ ಜಾತಿದೊಂದು ಸರ್ವೆ ಮಾಡ್ತೀವಿ ಅಂತ ಒಂದು ಸ್ಕೀಮ್ ಹಾಕೊಂಡು ಸರ್ವೆ ಮಾಡೋಕ್ಕೆ ಶುರು ಮಾಡೋಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡ್ಕೊತ ಇದ್ದಾರೆ. ನಾನು ಮಾಡುವಂತನೂ ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ. ಐ ಆಮ್ ನೀದರ್ ಅಗೇನ್ಸ್ಟ್ ನೀದರ್ ಫಾರ್. ಐ ಜಸ್ಟ್ ಮೇಂಟೈನ್. ಮಾಡಿದ್ರೆ ಮಾಡಲಿ ಅಂತ ನಾನು ಹೇಳ್ತೀನಿ. ಮಾಡಿಲ್ಲ ಅಂದ್ರೂ ನನಗೇನು ಅವಶ್ಯಕತೆ ಇಲ್ಲ. ಬಟ್ ಜನಗಳಿಗೆ ಒಂದಷ್ಟು ಅರ್ಥ ಆಗಬೇಕು. ಈ ಸರ್ವೆನಲ್ಲಿ ಏನಾದರೂ ಇಡನ್ ಅಜೆಂಡಾ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೋ ಅನ್ನೋ ವಿಚಾರಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕಾಗಿದೆ. ಜಾತಿ ಓಕೆ, ಜಾತಿ ಅಂದರೆ ಒಂದು ಲೈನು ಯಾವ ಜಾತಿ ಅಂತ ಕೇಳಿದ್ರೆ ನಮ್ಮ ಹೆಸರು ಕೇಳಿದ್ರೆ ಮುಗಿದೋಯ್ತು. ಆಧಾರ್ ನಂಬರ್ ಹಾಕೊಂಡ್ರೆ 3 ಲೈನಲ್ಲಿ ಜಾತಿ ಮುಗಿದೋಗುತ್ತೆ. ಬಟ್ ಇದು ಯಾಕೋ ಸ್ಕೀಮು, ಯಾಕೋ ಬೇರೆ ಥರ ಯಾವುದೋ ದೊಡ್ಡ ಸ್ಕೀಮನ್ನು ಸರ್ಕಾರ ಹಾಕ್ಕೊಂಡು ಜಾತಿ ಅನ್ನೋ ಹೆಸರಲ್ಲಿ ನಿಮ್ಮನ್ನ ಗುಬೆ ಮಾಡ್ತಾ ಇದೆಯಾ ಗೊತ್ತಿಲ್ಲ. ನಾನು ಪರನೂ ಇಲ್ಲ, ವಿರೋಧನೂ ಇಲ್ಲ. ಮಾಡಿದ್ರು ಸಂತೋಷ, ಮಾಡಿಲ್ಲ ಅಂದ್ರೂ ಸಂತೋಷ. ಬಟ್ ಒಂದೇನಂತಂದ್ರೆ ಈ ಡೇಟಾಬೇಸಿಂದ ಜನಗಳಿಗಾಗೋ ಉಪಯೋಗ ಏನು? ಇದನ್ನ ಡೇಟಾಬೇಸ್ ಕ್ರಿಯೇಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಈ ಡೇಟಾಬೇಸನ್ನು ಮೇಂಟೈನ್ ಮಾಡೋಕ್ಕೆ ತಾಕತ್ತಿದೆಯಾ? ಬೇರೆ ಯಾರು ದುರುಪಯೋಗ ಮಾಡಲ್ವಾ? ಒಂದಷ್ಟು ಕ್ವಶನರಿ ಕೇಳ್ತೀನಿ, ನೀವು ನಕ್ಕು ಬಿಡ್ತೀರಾ. ಜಾತಿ ಗಣತಿ ಅಂತ ಅನ್ನೋ ಹೆಸರಲ್ಲಿ ಇವರು ಇಡೀ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಮಡ್ಕೊಂಡು ಮುಗೀತು ಕತೆ ಮುಗಿಯಿತೆ ಆರಂಭದ ಮುನ್ನ ಲತೆ ಬಾಡಿ ಹೋಯಿತೆ ಹೂವಾಗುವ ಮುನ್ನ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಡ್ಯಾಶ್ 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 ಮಾಡಿ ಹೆಚ್ಚು ಕಮ್ಮಿ ಅದೇ ಸ್ಥಿತಿಗೆ ಈ ಸರ್ವೆ ಹೋಗುತ್ತೆ ಅನ್ನೋ ನನ್ನದೊಂದು ಸ್ಕೆಚ್ಚು. ಯಾಕೆ ಅಂತಂದ್ರೆ ಜಾತಿ ಗಣತಿ ಅಂದ್ರೆ ನಿಮ್ಮ ಹೆಸರು, ಆಧಾರ್ ನಂಬರು, ಯಾವ ಜಾತಿ ಅಂತ 3 ಕಾಲಮ್ ಮಾಡ್ಕೊಂಡ್ರೆ ಸಾಕು. ಬಟ್ ಇವ್ರ ಹತ್ರ ಇರೋದು 60 ಲಿಸ್ಟ್ ಕೊಟ್ಟಿದ್ದಾರೆ. ಓದ್ತೀನಿ, ಒಂದೊಂದನ್ನೇ ಕೇಳಿಸ್ಕೊಳ್ಳಿ, ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ. ಜಾತಿ ಗಣತಿ ಮಾಡಕ್ ಹೊರಟವ್ರ ಅಥವಾ ಪ್ರತಿಯೊಂದು ಕುಟುಂಬದ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ನಿಮ್ಗಳನ್ನೇ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಒಂದು ಸರ್ವೆನ, ಇದು ಜಾತಿ ಗಣತಿ ಸರ್ವೆ ಅಲ್ಲ ಗುರು, ನಿಮ್ಮ ಎಂಟೈರ್ ಹಣೆ ಬರದ, ನಿಮ್ಮ ಎಂಟೈರ್ ಬ್ಯಾಕ್ ಗ್ರೌಂಡ್, ನಿಮ್ಮ ಎಂಟೈರ್ ಹಣೆ ಬರ, ನಿಮ್ಮ ಮನೆ, ಆಸ್ತಿ, ಯಾವ ಜಾತಿ, ಯಾವ ಧರ್ಮ, ಯಾವ ಸ್ಕೂಲು, ಮನೆ, ಕುಟುಂಬದ ಹೆಸರು, ಕ್ವಶನರಿ ಓದ್ತೀನಿ ಕೇಳಿಸ್ಕೊಳ್ಳಿ. ಏನೇನ್ ಬರ್ಬೋದು ಜಾತಿ ಗಣತಿ ಅಂತಂದ್ರೆ? ಹೆಸರು, ನಿಮ್ಮ ಅಪ್ಪನ ಹೆಸರು, ಆಧಾರ್ ನಂಬರು, ನಿಮ್ಮ ಜಾತಿ, 4 ಕಾಲಮ್. ಇದು ಧರ್ಮನೂ ಹಾಕೊಂಬಿಡ್ಲಿ, 5 ಕಾಲಮಲ್ಲಿ ಮುಗಿದೋಗುತ್ತಲ್ಲ ಗುರು. ಇಲ್ಲಿ 60 ಕಾಲಮ್ ಹಾಕಿದ್ದಾರೆ. ಅಂದ್ರೆ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಎಲ್ಲಾರ 6 ಕೋಟಿ ಕನ್ನಡಿಗರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಇಡೀ ಸರ್ಕಾರ ನಿಮ್ಮ ಇನ್ಫಾರ್ಮೇಶನ್ ಮಾಡ್ಕೊಂಡು ಆಟ ಆಡಕ್ಕೆ ಏನಾದ್ರು ಹೊರಟಿದ್ಯಾ? ಈ ಸರ್ಕಾರಗಳ ಮೇಲೆ ನನಗಂತೂ ನಂಬಿಕೆ ಇಲ್ಲ. ಬಟ್ ಆದ್ರೂ ಇವ್ರು ಏನೇನ್ ಕೇಳಕ್ ಹೊರಟವ್ರೆ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಕೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೇಕು. ಈಗ ಸ್ವಾಮೀಜಿಗಳೆಲ್ಲ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಆ ಜಾತಿಯ ಸಮುದಾಯದ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ. ಏನ್ ಡಿಸ್ಕಸ್ ಮಾಡ್ಬೇಕಾಗಿದೆ ಅದನ್ನ ಯಾರೂ ಮಾಡ್ತಾ ಇಲ್ಲ. ಅಲ್ಲಿ ಕುರ್ಬಾ ಅಂತ ಬಳಸು, ಅಲ್ಲಿ ಗೌಡ ಅಂತ ಬಳಸು. ನೋ, ಅದರ್ ದ್ಯಾನ್ ದಟ್ ದೇರ್ ಈಸ್ ಮೆನಿ ಥಿಂಗ್ಸ್ ವಾಟ್ ಗವರ್ಮೆಂಟ್ ಇಸ್ ಟೇಕಿಂಗ್. ನಿಮ್ಮ ಹತ್ರ ಇಡೀ ನಿಮ್ಮ ಹಣೆ ಬರ ಬ್ಲೂ ಪ್ರಿಂಟ್ ಇನ್ಫಾರ್ಮೇಶನ್ ಅನ್ನೇ ಈ ಸರ್ಕಾರ ಈ ಮೂಲಕ ತಗೊಳಕ್ ಹೊರಟಿದೆ. ಜಸ್ಟ್ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಸರಿ ಅನ್ಸಿದ್ರೆ ಓಕೆ. ಸರ್ವೆನಲ್ಲಿ 60 ಕ್ವಶನ್ ಇದೆ. ಒಬ್ಬೊಬ್ಬರಿಗೆ 60 ಕ್ವಶನ್ ಸಿಗುತ್ತೆ. ಏನಪ್ಪ ಅದು? ಮನೆಯ ಮುಖ್ಯಸ್ಥನ ಹೆಸರು ಏನಕ್ಕೆ ಬೇಕಾಗಿದೆ? ಮನೆಯ ಮುಖ್ಯಸ್ಥನ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಬೇಕಾಗಿದೆ? ನೀವು ಜಾತಿ ಗಣತಿ ಅಂತ ಹೇಳೋರು ಬರೀ ಯಾವ ಜಾತಿ, ಹೆಸರು, ಆಧಾರ್ ನಂಬರ್ ತಗೊಂಡ್ರೆ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ಆಧಾರ್ ನಂಬರ್ ಅಲ್ಲೇ ಎಲ್ಲ ಸಿಗುತ್ತೆ. ಆಧಾರ್ ನಂಬರ್ ಹೊಡೆದ್ರೆ ನೀನು ಯಾವ ಜಾತಿ ಅಂತ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು. ಆದರೆ ಸಿದ್ದರಾಮಯ್ಯನ ಗೌರ್ಮೆಂಟ್ ಮನೆಯ ಮುಖ್ಯಸ್ಥನ ಹೆಸರು ಕೇಳ್ತಾರೆ. ನನಗೆ ಗೊತ್ತಿಲ್ಲ. ಓಕೆ, ತಂದೆ ಹೆಸರು ಓಕೆ, ತಾಯಿ ಹೆಸರು ಓಕೆ ಕೊಡೋಣ. ಕುಟುಂಬದ ಕುಲದ ಹೆಸರು ಯಾಕಬೇಕು? ಈಗ ನಮ್ಮದು ಕೊಡಗಳ್ಳಿನಲ್ಲಿ ಕಣ್ಣಪ್ಪನವರ ದೊಡ್ಡ ಬೈರಪ್ಪನವರ ಮನೆ ಅಂತ ಕರೀತಾರೆ. ಕುಲದ ಹೆಸರು ಯಾಕಬೇಕು?
ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲದೆಸ್ ಹಾಕ್ಬೇಕು ಗುರು. ಇಲ್ಲಿ ಕೇಳಿರೋದು ನೀವು ಜಾತಿದೊಂದು ಕಾಲಮ್ ಇಟ್ಕೊಂಡ್ರೆ ಸಾಕು, ಕುಲದೆಸ್ರಿ ಹಾಕ್ಬೇಕು. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಮುಂದೆ ಹೋಗೋಣ. ಯಾರ್ದೋ ನಮ್ಮ ಪಬ್ಲಿಕ್ ಟಿವಿ ರಂಗಂದು ಮುಂದೆ ಹೋಗೋಣ. ಓಕೆ, ಮನೆ ಕುಟುಂಬದ ಕುಲ ಹೆಸರು ಹಾಕ್ಬೇಕು, ಮನೆ ವಿಳಾಸ, ಆಧಾರಲ್ಲಿ ಬಿಸಾಕಿದೀವಿ ಅದನ್ನೇ ಲಿಂಕ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಮೊಬೈಲ್ ಸಂಖ್ಯೆ ನಿಮ್ಗೆ ಯಾಕೆ ಬೇಕು? ಮೊಬೈಲ್ ಸಂಖ್ಯೆ ಏನೋ ದುಡ್ಡು ಹಾಕ್ತೀರಾ? ಗೂಗಲ್ ಪೇಮೆಂಟು ಹಾಕಲ್ಲ. ಮೊಬೈಲ್ ನಂಬರ್ ಯಾಕೆ ಬೇಕು ನಿಮ್ಗೆ? ಇಟ್ಸ್ ಅ ಬ್ರೀಚ್ ಆಫ್ ಪ್ರೈವೇಸಿ. ಮಾನಿಟರ್ ಮಾಡಕ್ಕೆ ಇವೆಲ್ಲ ಏನಿಲ್ಲ. ಜಾತಿಯನ್ನ ಹೆಸರಲ್ಲಿ ನಿಮ್ ಎಂಟೈರ್ ಹಣೆ ಬರೋಣ ಈ ಸರ್ಕಾರ ತಗೊಂಡು ನಿಮ್ಮನ್ನ ಎಲ್ಲಿ ತಗೊಂಡ ಬಿಸಾಕ್ತಾರೋ ಗೊತ್ತಿಲ್ಲ. ಏನೋ ಆಧಾರ್ ಸಂಖ್ಯೆ, ಓಕೆ, ಇದನ್ನೇನೋ ಕೊಡೋಣ. ರೇಷನ್ ಕಾರ್ಡ್ ಸಂಖ್ಯೆ ಏನಕ್ಕೆ ಬೇಕು ನಿಮ್ಗೆ? ಏನಾದ್ರೂ ಬೆನಿಫಿಟ್ಸ್ ಕೊಡ್ತೀರಾ? ಅದೇ 79 ವರ್ಷ ಕಳೆದ್ರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡ್ರು ಅಂತ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳ ಮಧ್ಯದಲ್ಲಿ 78 ವರ್ಷ ಆದ್ರೂ 5 ಕೆಜಿ ಅಕ್ಕಿಗೆ 10 ಕೆಜಿ ಅಕ್ಕಿಗೆ ನಮ್ಮ ಜನ ಭಿಕ್ಷೆ ಎತ್ತಾರಲ್ಲ. ಏನಕ್ಕೆ ಬೇಕಾಗಿದೆ ನಿಮ್ಗೆ ರೇಷನ್ ಕಾರ್ಡು? ಮತದಾರರ ಗುರುತಿನ ಚೀಟಿ ಏನಕ್ಕೆ ಬೇಕು ಗುರು ನಿನಗೆ? ಅಲ್ಲ ಗುರು, ನೀವು ಸರ್ವೆ ಮಾಡಕ್ ಹೊರಟಿರೋದು ಜಾತಿ ಗಣತಿನ. ಇಲ್ಲಿ ನಿನ್ಗೆ ನೋಡ್ಕೊಲ್ಲ ಏನೋ ಇದೇನ್ ಬೇಕು ನಿನ್ಗೆ? ವೋಟರ್ಸ್ ಐಡಿ ಏನಕ್ಕೆ ಬೇಕು? ಕುಟುಂಬದ ಒಟ್ಟು ಸದಸ್ಯರು ಏನ್ ಕೊಡ್ತೀಯಾ ಗುರು? ರೇಷನ್ ಕೊಡ್ತೀಯಾ? ದುಡ್ಡು ಹಾಕ್ತೀಯಾ? ಎಂತದಿಲ್ಲ. ಏನಕ್ಕೆ ಬೇಕಾಗಿದೆ ನಿನಗೆ? ಓಕೆ, ಧರ್ಮ ಯಾವುದು? ಓಕೆ ಗುರು, ಈಗ ಧರ್ಮ ಅಂತ ಬರ್ಸಾಕ ನಾನು ಇಂಡಿಯನ್ ಅಂತ ಬರ್ಸ್ತೀನಿ, ಇಲ್ಲ ಇನ್ನ ಮುಂದೆ ಹೋಗಿ ಕನ್ನಡಿಗ ಅಂತ ಬರ್ಸ್ತೀನಿ. ಒಪ್ಕೊಂತೀರಾ? ಆಮೇಲೆ ನನಗೆ ಧರ್ಮದ ಹೆಸರು ಹೇಳಕ್ ಇಷ್ಟನೇ ಇಲ್ಲ, ನಾನು ಕೊಡಲ್ಲ. ಒಪ್ಕೊಳ್ತೀರಾ? ವಿ ನೀಡ್ ಕ್ಲಾರಿಫಿಕೇಶನ್. ಸರ್ಕಾರ ಇದೆಲ್ಲ ಕ್ಲಾರಿಟಿ ಕೊಡಬೇಕು. ಧರ್ಮದ ಹೆಸರು ಏನಂತ ಬರ್ಸ್ಬೇಕು ಅಂತ ನಾನು ಕೊಡಲ್ಲಪ್ಪ. ಅಥವಾ ಧರ್ಮದ ಹೆಸರು ನಾನು ಹಿಂದೂ, ನಾನು ಇಂಡಿಯನ್ ಅಂತ ಹೇಳ್ತೀನಿ, ಬರ್ಕೊಳ್ತೀರಾ? ನನ್ಗೆ ಅಬ್ಜೆಕ್ಷನ್ ಆಗ್ಬಾರ್ದು. ಅಥವಾ ನಾನೊಬ್ಬ ಕನ್ನಡಿಗ ಅಂತ ಬರ್ಸ್ತೀನಿ, ಬರ್ಕಂತೀರಾ? ದೇ ಶುಡ್ ನಾಟ್ ಬಿ ಎನಿ ಅಬ್ಜೆಕ್ಷನ್. ನಮ್ ಪ್ರಶ್ನೆ, ನೀವ್ ಹಿಂದೂ ಅಂತ ಬರ್ಸೋದೋ, ಮುಸ್ಲಿಂ ಅಂತ ಬರ್ಸೋದೋ, ಕ್ರಿಶ್ಚಿಯನ್ ಅಂತ ಬರ್ಸೋದೋ ಬೇಡಪ್ಪ. ನಾವ್ ಯಾವ್ದನ್ನ ಧರ್ಮನ ಜಾತಿನ ನಂಬದೇ ಇಲ್ಲ. ಸೊ ಕಾಲಮ್ ಅನ್ನ ವೇಕೆಂಟ್ ಆಗಿ ಇಡ್ತೀರಾ? ನಾವು ಜಾತಿನೂ ನಂಬಲ್ಲ, ಧರ್ಮನೂ ನಂಬಲ್ಲ ಅಂತ ಅನ್ನೋದಾದ್ರೆ ಅಲ್ಲ, ಅಂತವ್ರು ಇದಾರೆ. ದ ಪೀಪಲ್ ಹೂ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್ ಅಂಡ್ ರಿಲಿಜನ್, ಅಂತವ್ರಿಗೆ ಏನ್ ಮಾಡ್ತೀರಾ? ಓಕೆ, ಧರ್ಮ ಆಯ್ತಾ? ಧರ್ಮದಲ್ಲಿ ಇವ್ರದ್ದು ಏನಿಲ್ಲ. ಒಂದಷ್ಟು ಜನ ಮುಸ್ಲಿಮು, ಕ್ರಿಶ್ಚಿಯನ್, ಜೈನು ಅಂತ ಬರೀತಾರೆ, ಇವ್ರು ಹಿಂದೂ ಅಂತ ಬರೀತಾರೆ, ಗೊತ್ತಿಲ್ಲ. ಈಗ ಲಿಂಗಾಯತರು ಹೇಳ್ತಾರೆ ನಾವು ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂತ. ಮೀನ್ ದಿಸ್ ಇಸ್ ವಾಟ್ ದ ಕ್ಲೇಮ್ ಇಸ್. ಬಸವಣ್ಣನವರ ಅನುಯಾಯಿಗಳು ಹೇಳ್ತಾರೆ ಎಸ್ ವಿ ಡೋಂಟ್ ಬಿಲೀವ್ ಇನ್ ರಿಲಿಜನ್ ಅಂತ. ಅದಕ್ಕೆ ಏನ್ ಮಾಡ್ತೀರಾ? ಓಕೆ, ಜಾತಿ ಉಪಜಾತಿ. ಓಕೆ, ಈ ಕಾಲ ನಾನು ಇದಕ್ಕೋಸ್ಕರ ನೀವು ಕೇಳ್ತಾ ಇರೋದು ಮಾಡ್ಕೊಳ್ಳಿ. ಓಕೆ, ಜಾತಿ ವರ್ಗ SC ST OBC. ಓಕೆ, ಇದು ಆಲ್ಸೋ ಓಕೆ. ಜಾತಿ ಪ್ರಮಾಣ ಪತ್ರ ಇದೆಯಾ? ಇಲ್ಲ ಅಂದ್ರೆ ನೀವು ಫೇಕ್ ಕ್ರಿಯೇಟ್ ಮಾಡ್ಕೊಂತೀರಾ. ಅಲ್ಲ, ಈ ಪ್ರಶ್ನೆ ಆಗ್ಬೇಕಾಗಿದೆ. ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತಂದ್ರೆ ಇರ್ಬೋದು, ಇಲ್ದ್ರೇನೆ ಇರ್ಬೋದು. ಒಬ್ಬ ಕಾಡಲ್ಲಿ ಇರ್ತಾನಪ್ಪ, ಅವನಿಗೆ ಯಾವುದು ಜಾತಿ ಪ್ರಮಾಣ ದಾಖಲೆನೇ ಇರಲ್ಲ. ಅವನೇನ್ ಮಾಡ್ಬೇಕು? ಪ್ರಮಾಣ ಪತ್ರದ ಕಾಪಿ ನಿಮ್ಗೆ ಯಾಕೆ ಬೇಕು? ಯಾಕೆ ನಿಮ್ಮ ಹತ್ರ ಡೇಟಾ ಬೇಸ್ ಅಲ್ಲಿ ಇರಲ್ವಾ? ಅದು ಜನ್ಮ ದಿನಾಂಕ ತಗೊಂಡು ಹಾಳಾಗಿ ಹೋಗಿ. ಓಕೆ, ವಯಸ್ಸೆಷ್ಟು? ಅಲ್ರಿ, ಜನ್ಮ ದಿನಾಂಕ ಕೊಟ್ಟಾದ್ಮೇಲೆ ವಯಸ್ಸು ಅರ್ಥ ಆಗಲ್ವಾ? ಕಾಮನ್ ಸೆನ್ಸ್ ಅಲ್ವಾ? ಈ ಕ್ವಶನ್ ರೆಡಿ ಮಾಡ್ದವನು ಯಾವನು? ಯಾವ IAS ಆಫೀಸರು? ಓಕೆ, ಲಿಂಗ ಪುರುಷ, ಸ್ತ್ರೀ, ಇತರೆ. ಓಕೆ, ಅದನ್ನ ತಗೊಂಡು ಏನ್ ಮಾಡ್ತೀರಾ? ಏನೋ ಗೊತ್ತಿಲ್ಲ. ಅಲ್ಲ, ವಿ ನೀಡ್ ಎಕ್ಸ್ಪ್ಲನೇಷನ್. ತಗೊಂಡು ಏನ್ ಮಾಡ್ತೀರಾ? ಓಕೆ, ವೈವಾಹಿಕ ಸ್ಥಿತಿ, ಮದುವೆ ಆಗಿದೆಯಾ, ಮದುವೆ ಆಗಿಲ್ಲ. ಓಕೆ ಗುರು, ಮದುವೆ ಆಗಿರೋರು ಇದಾರೆ, ಮದುವೆ ಆಗಿದ್ದವರು ಇದಾರೆ. ಲಿವಿಂಗ್ ರಿಲೇಶನ್ಶಿಪ್ ಇರೋರು ಇಲ್ಲೇ ಇಲ್ಲ. ಇಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಈಸ್ ಆಲ್ಸೋ ಎ ಲೀಗಲ್ ಎಂಟಿಟಿ. ಯಾಕೆ ಇಲ್ಲ ಇಲ್ಲಿ? ಯಾಕ್ರೆ ಹಾಕಿಲ್ಲ? ಸುಪ್ರೀಂ ಕೋರ್ಟ್ ಹೇಳಿದೆ ಲಿವಿಂಗ್ ರಿಲೇಶನ್ಶಿಪ್ ಇಸ್ ಲೀಗಲಿ ಓಕೆ ವ್ಯಾಲಿಡ್ ಅಂತ. ಅಲ್ಲಿ ಇಲ್ಲೇ ಇಲ್ಲ. ಏನಂತ ಹಾಕಿದ್ರಾ? ವೈವಾಹಿಕ ಸ್ಥಿತಿ ಎಂತದ್ ಹಾಕಿಲ್ಲ. ನನಗೆ ಗರ್ಲ್ ಫ್ರೆಂಡ್ ಇದಾರಪ್ಪ ಅಥವಾ ಬಾಯ್ ಫ್ರೆಂಡ್ ಇದಾರೆ, ಅವರು ಐ ಆಮ್ ಜಸ್ಟ್ ಟಾಕಿಂಗ್ ವೆನ್ ದ ಥಿಂಗ್ ಇಸ್ ವ್ಯಾಲಿಡೇಟೆಡ್. ಇದೇನ್ ಮಾಡ್ತೀರಾ? ವಿದ್ಯಾಭ್ಯಾಸದ ಮಟ್ಟ ಏನ್ ಮಟ್ಟ? ಚಟ್ಟ. ನಾವು ವಿದ್ಯಾಭ್ಯಾಸ ಕಟ್ಕೊಂಡು ಏನು ನಿರುದ್ಯೋಗ ತಾಂಡವಾಡ್ತಾ ಇದೆಯಾ? ವಿದ್ಯಾಭ್ಯಾಸ ತಗೊಂಡು ಸರ್ವೆ ತಗೊಂಡು ಏನ್ ಮಾಡ್ತೀರಾ? ವಿ ನೀಡ್ ಎಕ್ಸ್ಪ್ಲನೇಷನ್. ತಗೊಂಡು ಏನಾದ್ರು ಬೆನಿಫಿಟ್ ಸಿಕ್ಕಂಗಿದ್ರೆ ಕೊಡ್ತೀವಿ. ಸುಮ್ನೆ ಡೇಟಾಬೇಸ್ ನಿಮಗೆ ಕೊಟ್ಟು ನೀವು ಆಧಾರ್ 2023 ಕೊಡಗೇಳಿ ಪೊಲೀಸ್ ಸ್ಟೇಷನ್ FIR ಇದೆ. ಈ ಆಧಾರ್ ಬಿಲ್ಡಿಂಗ್ ಅಲ್ಲಿ ಹಾರ್ಡ್ ಡಿಸ್ಕ್ ಗಳನ್ನೇ ಕದ್ಕೊಂಡು ಹೊರಟೋದ್ರು. FIR ಆಯ್ತು. ಇಲ್ಲಿಂದ ಕೊಡಗೇಳಿಯಿಂದ ಇದಕ್ಕೆ CIDಗೆ ಹೋಯ್ತು. ಏನಾಯ್ತೋ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದ ಪ್ರಕಾರ 50,000 ಕೋಟಿಗೆ ಆಧಾರ್ ಡೇಟಾಬೇಸ್ ಅನ್ನ ಮಾರಾಟ ಮಾಡ್ಕೊಂಡ್ರಂತೆ. ಪೊಲೀಸರಿಗೂ ಕಾಸು ಕೊಟ್ಟವ್ರೆ. ಆ ಆಧಾರ್ ಹ್ಯಾಕ್ ಆಗಿದ್ದು ಯಾರು ಅಂತ ಇದರ ತನಿಖೆನೇ ಆಗಿಲ್ಲ.
ಯಾರು ಏನಾಯ್ತು CID ಹತ್ರ ಇದೆ ಇದುವರೆಗೂ ಏನು ಮಾಡಿಲ್ಲ. ಡೇಟಾಬೇಸ್ ತಗೊಂಡು ಯಾವನಾದ್ರೂ ಹ್ಯಾಕ್ ಮಾಡ್ಕೊಂಡ್ರೇನೋ ಅಥವಾ ನಿಮ್ಮ ಆಫೀಸರ್ಗಳೇ ನಿಮ್ಮ ಅಧಿಕಾರಿಗಳೇ ಅದನ್ನ ಹ್ಯಾಕ್ ಮಾಡಕ್ಕೆ ಬಿಟ್ರೇನೋ ಕದ್ಕೊಂಡು ಹೋದ್ರೇನೋ ಅದು ಬೇರೆ ದೇಶಗಳ ಶತ್ರು ರಾಷ್ಟ್ರಗಳ ಕೈ ಸಿಕ್ಕಾಕೊಂಡ್ರೇನೋ ಏನ್ ಮಾಡಬೇಕು? ಇದೆಲ್ಲ ಬ್ಲೂ ಪ್ರಿಂಟ್. ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಒಂದು ವ್ಯಕ್ತಿಯ ಸಂಪೂರ್ಣ ಬ್ಲೂ ಪ್ರಿಂಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗೊಳಕ್ ಹೊರಟಿದೆ. ಇದನ್ನ ಸ್ಟೋರೇಜ್ ಮಾಡಿ ಹ್ಯಾಕ್ ಆಗ್ತಿದ್ದಂಗೆ ನೋಡಕ್ಕೆ ನಿಮ್ಗೆ ಕೆಪಾಸಿಟಿ ಇದೆಯಾ? ಗೊತ್ತಿಲ್ಲ. ನಾಳೆ ದಿವಸ ನಿಮ್ ಪೊಲೀಸರು ತನಿಖೆ ಅನ್ನೋ ಹೆಸರಲ್ಲಿ ಈ ಡೇಟಾಬೇಸ್ ಅನ್ನ ದುರ್ಬಳಕೆ ಮಾಡ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ? ನನಗೆ ಗೊತ್ತಿಲ್ಲ. ಕೊಡಿ. ವಿದ್ಯಾಭ್ಯಾಸ ಮಟ್ಟ ಏನ್ ಮಟ್ಟ ನಿಮ್ಮ ಚಟ್ಟ. ಓಕೆ, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಏನ್ ಮಾಡ್ತೀರಾ? ಪೇಪರ್ ಕೊಡ್ತೀರಾ? ಓದಕ್ಕೆ ಬರೆಯಕ್ಕೆ ಬರಂಗಿದ್ರೆ ಬೆಳಗ್ಗೆ ಹೊತ್ತು ಫ್ರೀಯಾಗಿ ಪೇಪರ್ ಕೊಡ್ತೀರಾ? ಕೊಡಲ್ಲ. ಏನಕ್ಕೆ ಕೇಳ್ತೀರಾ ಇದನ್ನ? ಶಾಲೆಯ ಪ್ರಕಾರ ಸರ್ಕಾರಿ ಕ್ಯಾಸೆಗೆ ಅಂದ್ರೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿನ, ಹಂಗಾರೆ ಆಯ್ತಪ್ಪ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಕೊಟ್ಟ. ಇವತ್ತು 41,000 ಗೌರ್ಮೆಂಟ್ ಸ್ಕೂಲ್ಗಳು ಬಿದ್ದೋಗೋ ಸ್ಥಿತಿಲಿದ್ದಾರೆ. ಬದಲಾವಣೆ ಮಾಡ್ಬಿಡ್ತೀರಾ? ಎಂತದಿಲ್ಲ. ನಿಮ್ಮ ಮನೆ ಹಾಳ ಹೋಗ. ಮನೆಯ ಮುಖ್ಯನ ಉದ್ಯೋಗ ಏನು? ಬೆಳಗ್ಗೆ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ, ಹಂಗ್ ಬರಿಬೋದಾ? ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೇಳಿದಿರಾ? ಸುಮಾರು ಜನಕ್ಕೆ ಕೆಲಸನೇ ಇಲ್ಲ, ಕೆಲಸವಿಲ್ಲ, ನಿರುದ್ಯೋಗ ಅಂತ ಕೆಲಸ ಕೊಡ್ತೀರಾ? ಅದು ಕೊಡಕ್ ನಿಮ್ ಕೆಪಾಸಿಟಿ ಇಲ್ಲ. ಓಕೆ, ಎಷ್ಟು ಜನರು ಉದ್ಯೋಗಗಳಿದ್ದಾರೆ? ಓಕೆ, ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅದನ್ನು ಕೇಳ್ಬೇಕಲ್ಲ ನೀವು? ಉದ್ಯೋಗಿಗಳಿದ್ದಾರೆ ಅಂದ್ಮೇಲೆ ನಿರುದ್ಯೋಗಿಗಳು ಕೇಳ್ಬೇಕಲ್ಲ? ಸುಮಾರು ಜನ ಎಲ್ಲಾ ಮನೆಯಲ್ಲಿ ವೇಸ್ಟ್ ಬಾಡಿಗಳೇ ಜಾಸ್ತಿ ಇರೋದು. ವೇಸ್ಟ್ ಬಾಡಿಗಳು ಎಷ್ಟು ಜನ ಇರೋದು ಯಾಕೆ ಕೇಳಿಲ್ಲ ನೀವು? ಓಕೆ, ಕೆಲಸದ ಪ್ರಕಾರ ಸರ್ಕಾರಿ ಅಂದ್ರೆ ನೀವು ಪ್ರೈವೇಟ್ ಕೆಲಸನ ಸರ್ಕಾರಿ ಕೆಲಸನ ಅಂತ. ಸರ್ಕಾರಿ ಕೆಲಸ ಅಂದ್ರೆ ಮನೇಲಿ ಸಿಕ್ಕಾಪಟ್ಟೆ ಲಂಚ ಇರ್ತದಂತ. ಪ್ರೈವೇಟ್ ಕೆಲಸ ಅಂದ್ರೆ ಬರೀ ಟ್ಯಾಕ್ಸ್ ಕೊಂಡು ಮುಂಡೆ ಅಲ್ಲೇ ಮಲ್ಕೊಂಡಿರ್ತಾವ ಬೀರ್ ಹೊಡ್ಕೊಂಡು ಅಂತ. ಓಕೆ, ಆಮೇಲೆ ಇನ್ನೊಂದು ನಿರುದ್ಯೋಗಿಗಳು ಇದಾರ? ಓ ಫ್ಯಾಂಟಾಸ್ಟಿಕ್. ಏನ್ ಕೆಲಸ ಕೊಡ್ತೀರಾ ನಮ್ಗೆ? 29ನೇದು ನಿರುದ್ಯೋಗಿಗಳು ಇದಾರೆ ಗುರು. ಯಾಕಿಲ್ಲ ನಿರುದ್ಯೋಗಿಗಳು ಇದಾರೆ? ಕೆಲಸ ಕೊಡ್ತೀರಾ? ಮೊದಲು ಕೆಲಸನೇ ಕ್ರಿಯೇಟ್ ಮಾಡಲ್ಲ. ಸುಮ್ನೆ ಡೇಟಾಬೇಸ್ ತಗೊಂಡು ಏನ್ ಮಾಡ್ತೀರಾ? ಅಂದ್ರೆ ಯಾರ್ಗನ ಚೈನೀಸ್ ಅವ್ರಿಗೋ ಬೇರೆ ಯಾರ್ಗನ ಮಾರಾಟ ಮಾಡ್ಕೊಳಕ? ದಿನಸಿ ಆದಾಯ ಅಂದ್ರೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ ಅಂತ. ತಿಂಗಳ ಆದಾಯ ಎಷ್ಟಿದೆ ಅಂತ. ತಿಂಗಳ ಖರ್ಚು ಎಷ್ಟು ಖರ್ಚು ಮಾಡ್ತೀರಾ ಅಂತ. ಸಾಲ ಇದೆಯಾ? ಡೆಫಿನೆಟ್ಲಿ ಇದೆ ಅಂತ ಎಲ್ಲರೂ ಬರೀತಾರೆ. ಯಾಕಂದ್ರೆ ಇವ್ರು ತಿಳಿಸ್ತಾರಲ್ಲ. ಸಾಲ ಇದೆಯಾ ಅಂದ್ರೆ ಸಾಲ ಲೆಕ್ಕ ಹಾಕಲಿ. ಜಾತಿ ಗಣತಿ ಹೆಸರಲ್ಲಿ ಸಿದ್ದರಾಮಯ್ಯನವರ ಈ ಬ್ಲೂ ಪ್ರಿಂಟ್ ಸ್ಕ್ಯಾಮ್ ಇದೆಯಲ್ಲ, ಗೊತ್ತಿಲ್ಲ ಯಾರ್ಯಾರಿಗೆ ಅರ್ಥ ಆಗಿದೆ ಅಂತ. ಆಮೇಲೆ ತಿಂಗಳ ಆದಾಯ ಏನು, ತಿಂಗಳ ಖರ್ಚೇನು, ಏನು ಹಂಗಾರೆ ಖರ್ಚು ಜಾಸ್ತಿ ಮಾಡಿದ್ರೆ ನಮ್ಗೇನು ದುಡ್ಡು ಕೊಡ್ತೀರಾ ನೀವು? ಎಂತದಿಲ್ಲ. ಓಕೆ, ಸಾಲ ಇದೆಯಾ? ಇದೆ. ತೀರಿಸ್ತೀರಾ ಸಿದ್ದರಾಮಯ್ಯನವ್ರೆ? ಮೋದಿ ಅವರು ನೀವು ತೀರಿಸ್ತೀರಾ? ನೀವು ತೀರಿಸಲ್ಲ, ಸುಮ್ನೆ ಕೇಳೋದಷ್ಟೇ. ಇದು ಇದೆಯಪ್ಪ, ಕೇಳಿ ಬರ್ಕೊಳ್ಳಿ. ಓಕೆ, BPL ಕಾರ್ಡ್ ಇದೆಯಾ? ಓಕೆ, ಏನು BPL ಕಾರ್ಡ್ ತಗೊಂಡು ಏನ್ ಮಾಡ್ತೀರಾ? ಅಲ್ಲ ಗುರು, ಏನಿದೆಲ್ಲ ಕ್ವಶನರಿ ಇದೇನ್ ತಮಾಷೆ ಅನ್ಸುತ್ತಲ್ಲ ಗುರು. ಜಾತಿ ಧರ್ಮ ಅನ್ನೋ ಹೆಸರಲ್ಲಿ, ಜಾತಿ ಗಣತಿನ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಏನ್ ಮಾಡಕ್ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ? ಪಿಂಚಣಿ ಬರುತ್ತಿದ್ಯಾ? ಬಂದಿಲ್ಲ ಅಂತ ಕೊಡ್ತೀಯಾ? ಓಕೆ, ಒಟ್ಟು ಜಮೀನೇನು? ರಾಜಕಾರಣಿಗಳು ಅಧಿಕಾರಿಗಳು ಸಾವಿರಾರು ಕೋಟಿ ಏನೋ ಇದು ಐ ಥಿಂಕ್ ಬೇನಾಮಿಲ್ ಮಾಡ್ಕೊಂಡವ್ರೆ. ನೀವೇ ಹೇಳಲ್ಲ, ನಾವೇ ಹೇಳ್ಬೇಕಾ? ಒಟ್ಟು ಜಮೀನು ಎಷ್ಟಿದೆ ಅಂತ. ಏನಕ್ಕೆ? ಅದನ್ನ ಏನಾದ್ರು ಅಕ್ವೈರ್ ಮಾಡ್ಕೊಂಡು KDB ಅಕ್ವೈರ್ ಮಾಡೋದು ಅಂದ್ರೆ ಸ್ಕ್ಯಾಮ್ ಅಲ್ಲೇ ರೆಡಿ ಆಗ್ಬಿಡುತ್ತೆ. ಇವ್ರ ಜಮೀನುಗಳನ್ನ ಅಕ್ವೈರ್ ಮಾಡಿ ನೋಡ್ರಿ ಏನೇನ್ ಕೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಮೋಸ್ಟ್ಲಿ ಫುಲ್ ಸ್ಕ್ಯಾಮ್. ನಿಮ್ಮ ಪೂರ್ತಿ ಬ್ಲೂ ಪ್ರಿಂಟ್ ತಗೊಂಡು ನಿಮ್ಗೆ ಸ್ಟೇಜ್ ಅಲ್ಲಿ ಗುಡ್ ನೈಕಕ್ಕೆ. ಓಕೆ, ಒಟ್ಟು ಜಮೀನು ಎಷ್ಟಿದೆ ಹೇಳ್ಬೇಕಂತೆ. ಓಕೆ, ಕೃಷಿ ಜಮೀನ, ವಾಸ ಜಮೀನ, ಇಂಡಸ್ಟ್ರಿಯಲ್ ಜಮೀನ, ಅದನ್ನು ಹೇಳ್ಬೇಕಂತೆ. ಸೊ ಒಂದು ದೊಡ್ಡ ಪೊಲೀಸವ್ರನ್ನ ಬಿಟ್ಟು ಇಂಟ್ರಾಗೇಷನ್ ಮಾಡಿ ಯಾವ ಇನ್ಫಾರ್ಮೇಶನ್ ತಗೊಳಕಾಗಲ್ಲೋ ಸರ್ಕಾರ ಜಾತಿಯನ್ನ ಹೆಸರಲ್ಲಿ ನಿಮಗೆ ಟೋಪಿ ಹಾಕಿ ಫುಲ್ ಇನ್ಫಾರ್ಮೇಶನ್ ಹೊಡ್ಕೊಂತ ಇದೆ. ಕೊಡಿ 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 ಕೊಡಿ. ನಾನು ಇಂಜೆಕ್ಷನ್ ಕರೋನಾಗೆ ಇಂಜೆಕ್ಷನ್ ತಗೊಬೇಕಾದ್ರೆ ನಾನು ತಗೊಂಡಿಲ್ಲ, ಎಲ್ಲರೂ ತಗೊಂಡ್ರು. ಇವತ್ತು ಡಾಕ್ಟರ್ಸ್ ಪ್ಯಾರಡೈಸ್ ಹೇಳುತ್ತೆ ಎಂಟೈರ್ ಬ್ಲಡ್ ಹಸ್ ಬಿನ್ ಕಂಟಾಮಿನೇಟೆಡ್ ಅಂತ. ಈ ಒಂದು ವ್ಯಾಕ್ಸಿನೇಷನ್ ಇಂದ ಕಂಟಾಮಿನೇಟೆಡ್ ಅಂತ ಕ್ಲೇಮ್ಸ್ ಇದೆ, ಗೊತ್ತಾ ನಿಮ್ಗೆ? ನಾನು ತಗೊಳಿಲ್ಲ, ನನಗೆ ಗೊತ್ತು ಇವರೆಲ್ಲ ಟೋಪಿ ಹಾಕರಂತ. ನೀವು ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಒಟ್ಟು ಕೃಷಿ ಜಮೀನೇನು? ಕೃಷಿ ಮತ್ತೆ ಇದು ಬಳಕೆ ಜಮೀನ. ಓಕೆ, ಅದಾಯ್ತಾ? ಮನೆ ಸ್ವಂತದ ಬಾಡಿಗೆದ? ಓಕೆ, ಬಾಡಿಗೆ ಮನೆ ಇದ್ರೆ ಸ್ವಂತ ಮನೆ ಕೊಡ್ತೀರಾ? ಯಾಕೆ ಅದನ್ನ ಕೇಳ್ತಾ ಇದ್ದೀರಾ? ಮನೆಯ ಪ್ರಕಾರ ಕಚ್ಚಾ ಪಕ್ಕ ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅಂದ್ರೆ ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಮನೆ ಕಟ್ಟಿದ್ರ ಆಯ್ತು. ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಫಿನಿಶ್ ಮಾಡಕ್ಕೆ ಕಾಸು ಕೊಡ್ತೀರಾ ಸಿದ್ದರಾಮಯ್ಯನವ್ರೆ? ಕೊಡಲ್ಲ. ಓಕೆ, ವಿದ್ಯುತ್ ಸಂಪರ್ಕ ಇದೆಯಾ? ಇಲ್ಲ. ಓಕೆ, ದೀಪ ಹಚ್ಕೊಂತಾರೆ. ಇಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಉಚಿತ ಕೊಡ್ತೀರಾ? ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ? ಓಕೆ, ಆಮೇಲೆ ಕುಡಿಯುವ ನೀರಿನ ಮೂಲ ಬಾವಿ, ಗಲೀಜು. ಏನ್ ಹೇಳ್ಬೇಕು ನಿಮ್ಗೆ ನಾವು? ನೀವೇ ಕೊಡ್ತಾರ ಕಾವೇರಿ ಬೆಂಗಳೂರಲ್ಲಿ, ಬೇರೆ ಕಡೆ ಕೆರೆ ಕುಂಟೆ ಏನೋ ಒಂದಿರ್ತದೆ, ಅದ್ ಯಾಕೆ ಬೇಕು ನಿಮ್ಗೆ? ಆ ಕೆರೆ ಕುಂಟೆಗಳನ್ನೆಲ್ಲ ಕದ್ದು ಮಾರಾಡಿ ತಿನ್ಬಿಟ್ಟಿದ್ದೀರಾ. ಈಗ ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ? ಶೌಚಾಲಯ ಇದೆಯಾ? ಇಲ್ಲ. ಶೌಚಾಲಯ ಅಂದ್ರೆ ಕಟ್ಸ್ಕೊಡ್ತೀರಾ?
ಕೇಳಿದಾರೆ ಇಲ್ಲಿ ಶೌಚಾಲಯ ಇದೆಯಾ ಎಲ್ಲ ಹೇಳ್ಬೇಕಂತೆ. ಇಲ್ಲ ಅಂದ್ರೆ ದಯಮಾಡಿ ಕಟ್ಟಿಸ್ಕೊಡಿ. ಸುಮ್ನೆ ಡಾಟಾ ಬೇಸ್ ತಗೊಂಡು ನಾವು ಬೈಲಲ್ಲಿ ಹೋಗೋದನ್ನ ಯಾಕೆ ರೆಕಾರ್ಡ್ ತಗೊಂತೀರಾ, ಅಕಸ್ಮಾತ್ ನಾನು ಬೈಲಲ್ಲಿ ಹೋಗ್ತೀನಿ ಅಂತ ಬರ್ದೇ ತಿಳ್ಕೊಳ್ಳಿ, ಅದನ್ನ ಇವಾಗ ರೆಕಾರ್ಡ್ ಮಾಡ್ಕೊಬೇಕು. ಅಲ್ಲಿಗೆ ಇಡೀ ವ್ಯವಸ್ಥೆ ಗೊತ್ತಾಗುತ್ತೆ ನಾನು ಬೈಲಲ್ಲಿ ಹೋಗ್ತಾ ಇದ್ದೀನಿ, ಬಡವರೆಲ್ಲ ಬೈಲಲ್ಲಿ ಹೋಗ್ತಾರೆ, ಹಂಗಾರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಅವಮಾನ ಮಾಡ್ದಂಗಲ್ಲ. ಐ ಡೋಂಟ್ ನೋ ಯು ಥಿಂಕ್ ಕುಲವೆಂದು ಒಡೆದಾಡದಿರಿ ನಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಕುಲವೆಂದು ಒಡೆದಾಡದಿರಿ. ಒಡಾಡಿಸ್ತಾರೆ ನಿಮ್ಮನ್ನ. ಇದು ಒಡೆದಾಡಕ್ಕೋಸ್ಕರನೇ ಫುಲ್ ಸಿದ್ದರಾಮಯ್ಯ ಅಯ್ಯೋ ಜಾತಿ ಅನ್ನೋ ಹೆಸರಲ್ಲಿ ಫುಲ್ ಬುರುಪಿಂಡು. ನಿಮ್ಮ ಒಬ್ಬ ಪೊಲೀಸ್ ಆಫೀಸರ್ ಮಾಡಕ್ಕಾಗ್ತದ ಕೆಲಸನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ನಿಮ್ಮ ಎಂಟರ್ ಹಣೆ ಬರೋನ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಕೊಡಿ. ಓಕೆ, ಆಮೇಲೆ ಶೌಚಾಲಯ ಇದೆಯಾ? ಓಕೆ, ಮನೆಯಲ್ಲಿ ಎಷ್ಟು ಕೊಠಡಿ? ಬೆಡ್ರೂಮು. ಅಯ್ಯೋ, ಈ ಬೆಡ್ರೂಮ್ ಅಲ್ಲಿ ಯಾರು ಮಲಗ್ತಾರೆ ಅಂತ ಕೇಳಬೇಕು ನೀವು. ಏನ್ ಮಾಡ್ತೀರಾ ಬೆಡ್ರೂಮ್ ಅಲ್ಲಿ ಅದನ್ನು ಕೇಳಿ. ಪ್ಲೀಸ್ ಕೇಳಿ. ಬೆಡ್ರೂಮ್ ಎಷ್ಟಿದೆ, ಬಾತ್ರೂಮ್ ಎಷ್ಟಿದೆ, ಬೆಡ್ರೂಮ್ ಎಷ್ಟಿದೆ ಗುರು? ಬೆಡ್ರೂಮ್ ಅಲ್ಲಿ ಯಾರು ಮಲ್ಕೊಂತಾರೆ, ಏನ್ ಮಾಡ್ತಾರೆ ಅದನ್ನೇನು ಕೇಳ್ಬೇಡಿ ದಯವಿಟ್ಟು. ಪ್ಲೀಸ್ ಕೇಳ್ಬೇಡಿ, ಇಲ್ಲಿಗೆ ನಿಲ್ಸ್ಬಿಡಿ ಸಿದ್ದರಾಮಯ್ಯ. ಮನೆಯಲ್ಲಿ ಇಂಟರ್ನೆಟ್ ಇದೆಯಾ, ಮೊಬೈಲ್ ಇದೆಯಾ? ಓಹೋ, ಇದು ಬೇಕೇ ಬಿಡು. ಓಕೆ, ವಾಹನ ಇದೆಯಾ? ಸೈಕಲು, ಬೈಕು, ಕಾರು, ಟ್ರ್ಯಾಕ್ಟ್ರು. ಗುರು ಪ್ಲೇನ್ ಅಂತ ಕೇಳಿಲ್ಲ, ಪ್ಲೇನ್ ಆಡ್ ಮಾಡ್ರಿ ಗುರು. ಹೆಲಿಕಾಪ್ಟರ್ ಆಡ್ ಮಾಡಿ. ನಮ್ಮ ಇವರು ಯಾರೋ ರಾಜಕಾರಣಿಗಳು ಎಲ್ಲರ ಹತ್ರ ಇದೆ. ಮನೆ ಸತೀಶ್ ಜಾರಕಿಹೊಳಿ ಹೊಸ ತಗೊಂಡಿದ್ದಾರೆ. ಹೆಲಿಕಾಪ್ಟರ್ ಆಡ್ ಮಾಡಿ, ಪ್ರೈವೇಟ್ ಜೆಟ್ ಆಡ್ ಮಾಡಿ. ಯಾಕೆ ಗುರು ಇದನ್ನ ಯಾಕೆ ಆಡ್ ಮಾಡಲ್ಲ? ಆಡ್ ಮಾಡಿ. ಯಾಕೆ ಮನೆ ಸತೀಶ್ ಜಾರಕಿಹೊಳಿ ತಗೊಂಡಿಲ್ವಾ? ಆ ಕಾಲಮ್ ಏನ್ ಮಾಡ್ಬೇಕು ನಾವು? ಹಂಗಾರೆ ಹೆಲಿಕಾಪ್ಟರ್ ಎಲ್ಲ ಬಚ್ಚಿಟ್ಕೊಬಹುದು. ಅಂದ್ರೆ ಶ್ರೀಮಂತರೆಲ್ಲ ಎಸ್ಕೇಪ್, ಬಡವ್ರ ಸೈಕಲ್ ಇದ್ರು ಕೂಡ ನಿಮ್ಗೆ ಲೆಕ್ಕಾಚಾರ ಕೊಡ್ಬೇಕು. ಬಡೀರಿ. ಯಾಕೆ ಡಿ.ಕೆ ಹತ್ರ ಇಲ್ವಾ? ಎಲ್ಲ ರಾಜಕಾರಣಿ ಹತ್ರ ಪ್ರೈವೇಟ್ ಜೆಟ್ಗಳು, ಹೆಲಿಕಾಪ್ಟರ್ಗಳವೆ. ಬರೀರಿ. ಮೊನ್ನೆ ಸತೀಶ್ ತಗೊಂಡಿದ್ದಾರೆ ಹೆಲಿಕಾಪ್ಟರ್. ಬರೀರಿ ಆಪ್ಷನ್. ಓಕೆ, ವಾಹನ ಇದೆಯಾ, ಹೆಲಿಕಾಪ್ಟರ್ ಇದೆಯಾ, ಪ್ರೈವೇಟ್ ಜೆಟ್ ಇದೆಯಾ, ಬರೀರಿ ಅದರಲ್ಲಿ ಗೊತ್ತಾಗ್ಲಿ ಎಲ್ಲಾರ್ಗು. ಓಕೆ, ಸೈಕಲ್ ಇದೆಯಾ, ಬೈಕ್ ಇದೆಯಾ, ಕಾರ್ ಇದೆಯಾ, ಟ್ರ್ಯಾಕ್ಟರ್ ಇದೆಯಾ, ಟ್ರಕ್ ಇದೆಯಾ, ಏರೋಪ್ಲೇನ್ ಇದೆಯಾ, ಎಲ್ಲ ಬರೀರಿ. ಯಾಕೆ ಹೆಲಿಕಾಪ್ಟರ್ ಇದೆಯಲ್ಲ, ಹೆಲಿಕಾಪ್ಟರ್ ಮನೆ ತಂದಿಲ್ಲ ಸತೀಶ್ ಜಾರಕಿಹೊಳಿ ತರಿಲ್ಲ. ಡಿ.ಕೆ ಹತ್ರ 2-3 ಅವೆ. ಬರೀರಿ ಆಪ್ಷನ್, ಅದೆಲ್ಲ ಬರೀಲಿ, ಲೆಕ್ಕಾಚಾರ ಬರ್ಲಿ. ಓಕೆ, ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ? ಸಿಕ್ಕಿಲ್ಲ ಅಂದ್ರೆ ಏನ್ ಕೊಡ್ತೀರಾ? 78 ವರ್ಷದಿಂದ ನಿಮ್ ಯೋಗ್ಯತೆ ಇಷ್ಟೇನೇನೆ. ನೀವೆಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರ, ನಮ್ಮ ಜನನ 5 kg 10 kgಗೆ ಹಂಗೇ ಮುಡುಪಾಗಿಟ್ಟಿದ್ರ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ವಸತಿ ಯೋಜನೆ ಲಾಭ ಪಡೆದಿದ್ದೀರಾ? ಇವಂದು ಯಾರ್ದೋ ನಮ್ ಜಮೀರ್ದು 1 ಲಕ್ಷ ಕೊಟ್ರೆ ಫ್ರೀ ಮನೆ ಕೊಟ್ಟವ್ರೆ, ಅದನ್ನು ಬರಿಬೋದಾ? ಲಂಚ ಕೊಟ್ಟಿರೋದು, ಲಂಚದ ಡೀಟೇಲ್ಸ್ ಎಲ್ಲ ಬರ್ಸ್ಬೇಕು ನೀವು. ಓಕೆ, ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ? ಓಕೆ, ಎಜುಕೇಶನ್ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ ಅಂತ. ಏನು ಹಂಗಾರೆ ಹೊಸ ಕಾಲೇಜ್ ಕಟ್ಸ್ತೀರಾ? ಹಳೆ ಬಿದ್ದೋಗ ಶಾಲೆಗಳನ್ನೆಲ್ಲ ರಿಪೇರಿ ಮಾಡಿಸ್ತೀರಾ? ಪ್ರೈವೇಟ್ ಕಾಲೇಜ್ ತರ ಮಾಡ್ತೀರಾ? ಏನೂ ಮಾಡಲ್ಲ. ಸುಮ್ನೆ ಏನಕ್ಕೆ ಗೆಣಸ್ ಕೀಳಕ ನೀವು ಇದನ್ನೆಲ್ಲ ಕೇಳ್ತಾ ಇರೋದು? ಓಕೆ, ಆಮೇಲೆ ಮೀಸಲಾತಿ ಲಾಭ ಪಡೆದಿದ್ದೀರಾ? ಗೋವಿಂದ ಬರ್ಕೊಳ್ರಿ ಗುರು. ಆರೋಗ್ಯ ಯೋಜನೆ ಲಾಭ ಇದೆಯಾ? ಎಲ್ಲಿ ಗುರು ಸಿದ್ದರಾಮಯ್ಯನವರೇ? ಏನೋ ಆಸ್ಪತ್ರೆಗಳೇ ಇಲ್ಲ ಅಂದ್ಮೇಲೆ ಲಾಭ ಎಲ್ಲಿ ಪಡ್ಕೊಂತಾರೆ? ಗೌರ್ಮೆಂಟ್ ಆಸ್ಪತ್ರೆಗೆ ಅವರೇ ಸತ್ತೋಗ್ತಾರೆ, ಪ್ರೈವೇಟ್ ಆಸ್ಪತ್ರೆಗೆ ಅವರೇ ಕಿಡ್ನಿ ಮಾರ್ಬಿಟ್ಟು ಬಿಲ್ ಕಟ್ಟಬೇಕು. ಎರಡೂ ಇದೆ ಸ್ಕೀಮು. ಓಕೆ, ಮನೆಯಲ್ಲಿ ವಿಧವೆ ಇದೆಯಾರ? ಅಯ್ಯೋ ದೇವ್ರೆ, ಮನೆಯಲ್ಲಿ ವಿಧವೆ ಇದಾರ? ಏನಕ್ಕಿದು? ಏನೋ ಬೆನಿಫಿಟ್ ಕೊಡ್ತೀರಾ? ಓಕೆ, ವಿಧವೆ ಹೆಣ್ಮಕ್ಳಾಯ್ತು. ಅಕಸ್ಮಾತ್ ಗಂಡ್ಸ್ಗೆ ಹೆಂಡತಿ ಸುತ್ತೋಗಿದ್ರೆ ವಿಧವಾ ಇದನ್ನ ಅದನ್ನು ಕೇಳ್ಬೇಕು ತಾನೆ. ವಿಧವೆ ಇದ್ದಾಳ, ಯಾಕೆ ಹೆಣ್ಮಕ್ಳ ಬಗ್ಗೆನೇ ಕೇಳ್ತೀರಾ? ಗಂಡ್ ಮಕ್ಳನ್ನ ಕೇಳಿ. ಎಷ್ಟೋ ಜನ ಗಂಡ್ ಮಕ್ಳಿಗೆ ಹೆಂಡ್ರು ಸತ್ತೋಗಿರ್ತಾರೆ, ಅದನ್ನು ಕೇಳ್ಬೋದಲ್ಲ. ಮನೆಯಲ್ಲಿ ವಿಧವಾ ಇದಾನ? ಓಕೆ, ಏನೋ ಅಂಗವಿಕಲರಿದೆಯಾ? ಗೊತ್ತಿಲ್ಲ ಗುರು. ನಮ್ದೊಂಥರ ಸೊಸೈಟಿನೇ ಅಂಗವಿಕಲರಾಗಿದೆ. ಏನ್ ಹೇಳೋಣ ಗುರು ನಾವು? ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಏನೋ ಹ್ಯಾಂಡಿಕ್ಯಾಪ್ಸ್ ಇದಾರ ಅಂತ ಕೇಳ್ತಾರೆ. ಏನೋ ಅದು ಕೊಡ್ಕೊಂಬೋದು. ಹಿರಿಯರ ನಾಗರಿಕರು 60ಕ್ಕೂ ಹೆಚ್ಚು ಇರೋರು, ಅಂದ್ರೆ ಅವ್ರಿಗೇನೇನೋ ಹಾಕಿ ಅಂತ ಮೇಲೆ ಕಳಿಸ್ಬಿಡಕ. ಹಿರಿಯರ ಬಗ್ಗೆ ಡೀಟೇಲ್ಸ್. ಓಕೆ, ಯುವಕರು 15ರಿಂದ 25 ವಯಸ್ಸಿರೋ ಎಷ್ಟು ಜನ ಇದಾರೆ ಅಂತ. ಏನಕ್ಕೆ? ಡ್ರಗ್ಗಿಗೂ ಚೆನ್ನಾಗಿ ತಗೊಳ್ಳಿ ಅಂತನಾ? ಹೆಂಗಿರೋ ನಿಮ್ ಪೊಲೀಸರೆಲ್ಲ ಮಾಡ್ತಾರೆ. ಡ್ರಗ್ನ ಸರ್ವೆ ಅಂದ್ರೆ ಡ್ರಗ್ ವರ್ಕ್ ಬಿಡೋದು. ಈ ತರ ಎಲ್ಲ ಹುಡುಗರು ಇದಾರೆ, ಇವ್ರಿಗೆಲ್ಲ ಡ್ರಗ್ ಮಾರ್ಕೊಳ್ಳಿ ಅಂತ ಮಾಡ್ತಾವ್ರಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ಗಳು. ಏನ್ ಕಮ್ಮಿನಾ? ಓಕೆ, ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ? RSS ಅಲ್ಲಿ ಇರ್ತಾರೆ, ಯಾವ್ದಾದ್ರಲ್ಲ ಇರ್ತಾರೆ, ಅದೆಲ್ಲ ಬರಿಬೇಕಾ? ಏನೋ ಬರ್ಕೊಳ್ಳಿ, ನನ್ಗೇನ್ ಸಮಸ್ಯೆ ಇಲ್ಲ.
ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟಿದ್ದಾರೆ, ಓಹೋ ನಿಮ್ಗೆ ಓಟ್ ಬೇಕಲ್ವಾ, ಓಹೋ ಅದು ಜಾತಿ ಹೆಸರಲ್ಲಿ ಅದನ್ನು ಸ್ಕೀಮು. ಓಕೆ, ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ, 100% ಅನುಭವಿಸ್ತಾರೆ. ನೀವೇನ್ ಮಾಡ್ತೀರಾ ಅದನ್ನ 100% ವರ್ಷಾನುಗಟ್ಲೆ ಸಾವಿರಾರು ವರ್ಷದಿಂದ ಅದನ್ನೆಲ್ಲ ಅನುಭವಿಸಿದ್ದಾರೆ. ಜಾತಿ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ. ಆಯ್ತು ಗುರು, ಜಾತಿ ಸಮೀಕ್ಷೆಯಿಂದ ನಿಮಗೆ ಏನ್ ಪ್ರಯೋಜನ ಗುರು? ಇದು ನೀವ್ ಹೇಳ್ಬೇಕಾಗಿರೋದು, ಸಿದ್ದರಾಮಯ್ಯ ಸರ್ಕಾರ ಹೇಳ್ಬೇಕಾಗಿರೋದು. ಗುರು, ನಾವುಗಳು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಜಾತಿ ಗಣತಿ ತರ ಕಾಣಿಸ್ತಾ ಇಲ್ಲ ಗುರು. ಇದನ್ನ ನಿಮ್ಮ ಎಂಟೈರ್ ಹಣೆ ಬರ, ಎಂಟೈರ್ ಇನ್ಫಾರ್ಮೇಶನ್ ಕಿತ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ನಾಳೆ ದಿವಸ ಇದನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಂಬೋದಪ್ಪ. ನಿಮಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಅವ್ರ ಮೇಲೆ ಫಿಕ್ಸ್ ಮಾಡಕ್ಕೆ ಈ ಮಾಹಿತಿಯನ್ನ ಪೊಲೀಸರು ಬಳಸ್ಕೊಬಹುದು. ಹೆಂಗಿರು ಫಿಂಗರ್ ಪ್ರಿಂಟ್ ಇದೆ, ನಿಮ್ದೊಂದು ಫಿಂಗರ್ ಪ್ರಿಂಟ್ ಅನ್ನ ಬಯಾಲಜಿಕಲ್ ಟೋಕನ್ ಹಾಕೊಂಡು ತಗೊಂಡಾಗೆಲ್ಲ ಮೆತ್ತಿ ನಿಮ್ಮನ್ನ ಫಿಕ್ಸ್ ಮಾಡ್ಬೋದಲ್ವಾ? ಈ ಮಾಹಿತಿ ಎಲ್ಲ ಸರ್ಕಾರ ತಗೊಂಡು ಕೊಡೋದಾದ್ರೂ ಏನಿಲ್ಲ, ಒಂದು ಚೆಂಬು ಅಲ್ಲ ಗುರು. ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಡೀ ಬ್ಲೂ ಪ್ರಿಂಟ್ ಅನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಯಾವ ಸ್ವಾಮೀಜಿಗಳು ಕೇಳ್ತಾ ಇಲ್ಲ, ಯಾವ ಸಂಘಟನೆಗಳು ಕೇಳ್ತಾ ಇಲ್ಲ, ಯಾವ ಸಮುದಾಯದವರು ಕೇಳ್ತಾ ಇಲ್ಲ. ಇದೆಲ್ಲ ಯಾಕೆ ಬೇಕು ಸರ್ಕಾರಕ್ಕೆ? 60 ಪಾಯಿಂಟ್ ಜಾತಿಯನ್ನ ಒಂದ್ ಹೆಸರು ಬಿಟ್ಟು ಇನ್ನೆಲ್ಲಾ ಕೇಳ್ತಾ ಇದಾರೆ. ಏನಕ್ಕೆ? ಟಾಯ್ಲೆಟ್ಗೆ ಹೋಗೋದ್ ಕೇಳಿಲ್ಲ. ದಿನ ಎಷ್ಟು ಟಾಯ್ಲೆಟ್ಗೆ ಹೋಗ್ತೀರಾ, ಎಷ್ಟು ಸತಿ ಯೂರಿನ್ ಮಾಡ್ತೀಯಾ, ಎಷ್ಟು ಸತಿ ಉಗಿತೀಯಾ, ಇದೊಂದು ಕೇಳಿಲ್ಲ ಗುರು. ಆಮೇಲೆ ಎಷ್ಟು ಸತಿ ಉಸಿರಾಡ್ತೀಯಾ, ಏನೋ ಕೇಳಿಲ್ಲ ಗುರು. ಕೇಳಿದ್ರು ಕೇಳ್ಬೋದು ಮುಂದಿನ ದಿನಗಳಲ್ಲಿ. ಸಿದ್ದರಾಮಯ್ಯ ಏನಂತ ಹೇಳಕ್ಕಾಗಲ್ಲ. ಈಸ್ ವೆರಿ ವೆರಿ ಬ್ರಿಲಿಯಂಟ್ ಅಂಡ್ ಕ್ಲೆವರ್ ಅಂತ ಹೇಳುತ್ತಾ, ನನಗೆ ಗೊತ್ತಿಲ್ಲ ಇದೆಲ್ಲ ಏನಕ್ಕೆ ಕೇಳ್ತಾ ಇದಾರೆ ಅಂತ. ಒಂದಂತೂ ನಿಜ, 2023 ನಮ್ಮ ಮನೆ ಹತ್ರನೇ ಆಧಾರ್ ಬಿಲ್ಡಿಂಗ್ ಇರೋದು. ಎಂಟೈರ್ ಆಧಾರ್ ಡೇಟಾಬೇಸ್ ಅನ್ನ, ಹಾರ್ಡ್ ಡಿಸ್ಕ್ ಗಳನ್ನ ಕದ್ಕೊಂಡು ಹೋದ್ರು. ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ 2023 FIR ಆಯ್ತು. ಏನೂ ಮಾಡ್ಲಿಲ್ಲ, ಯಾರನ್ನೂ ಹುಡುಕ್ಲಿಲ್ಲ ಇವರು. ನಮ್ಮ ಆಧಾರ್ ಡೇಟಾಬೇಸ್ ಅನ್ನ ಕದ್ಕೊಂಡು ಹೋಗಿದ್ದಕ್ಕೆ FIR ಆಗಿದೆ, CID ಟ್ರಾನ್ಸ್ಫರ್ ಆಯ್ತು. 3 ವರ್ಷ ಆದ್ರೂ ಯಾರನ್ನೂ ಹುಡುಕಿಲ್ಲ. ಅಲ್ಲಿ ಹೆಚ್ಚು ಕಡಿಮೆ 15-20 ಕೋಟಿ ರೂಪಾಯಿ ಹಾರ್ಡ್ ಡಿಸ್ಕ್ ಗಳನ್ನ ದೇಪ್ಕೊಂಡು ಹೊರಟೋದ್ರು. ನನಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ 50,000 ಕೋಟಿಗೆ ಆ ಡೇಟಾಬೇಸ್ ಅನ್ನ ಯಾರೋ ಮಾರ್ಕೊಂಡ್ರು, ಅದು ಬ್ಲಾಕ್ ವೆಬ್ ಅಲ್ಲಿ ಅಂತ ನನಗೆ ಯಾರೋ ಹೇಳಿದ್ರು. ನಿಮ್ದು ಈ ಡೇಟಾಬೇಸ್ ಅಷ್ಟೇ ಯಾರಾದ್ರೂ ಕದ್ಕೊಂಡು ಹೋದ್ರೆ ಸರ್ಕಾರ ಕಾಂಪನ್ಸೇಷನ್ ಕೊಡುತ್ತಾ? ಆಮೇಲೆ ಕದಿಯಲ್ಲ, ಇದನ್ನ ಹ್ಯಾಕ್ ಆಗಲ್ಲ ಈ ಇನ್ಫಾರ್ಮೇಶನ್ ಅಂತ ಏನಾದ್ರು ಗ್ಯಾರಂಟಿ ಕೊಡಕ್ಕಾಗತ್ತಾ? ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಷ್ಟೆಲ್ಲ ಬ್ಲೂ ಪ್ರಿಂಟ್ ಅನ್ನ, ನಿಮ್ಮ ಮಾಹಿತಿಯನ್ನ ತಗೊಳ್ತಾ ಇರುವಂತ ಸರ್ಕಾರ ನಾಳೆ ದಿವಸ ಎಲೆಕ್ಷನ್ ಅಲ್ಲಿ ಏನಾದ್ರು ಗೇಮ್ ಆಡಕ್ಕೆ ಇದನ್ನ ಬಳಕೆ ಮಾಡ್ಕೊಳ್ತದ? ನಿಮ್ಮನ್ನ ಫಿಕ್ಸ್ ಮಾಡಕ್ಕೆ ಪೊಲೀಸರನ್ನ ಬಳಕೆ ಮಾಡ್ಕಂತದ? ಈ ಡೇಟಾಬೇಸ್ ದುರುಪಯೋಗ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆಮೇಲೆ ಈ ಡೇಟಾಬೇಸ್ ಕಲೆಕ್ಟ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಏನ್ ಲಾಭ? ಏನು ಗೊತ್ತಿಲ್ಲ ಗುರು. ಅದನ್ನ ಸಿದ್ದರಾಮಯ್ಯನವರು ಹೇಳ್ಬೇಕು ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೋಸ್ಕರ, ನಿಮಗಾಗಿ ಈ ಜಗದೀಶು ಈ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಷ್ಟು ದೊಡ್ಡ ಲಿಸ್ಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗೊಳ್ತಾ ಇದೆಯಲ್ಲ, ತಗೊಂಡೋಗಿ ಯಾರಾದ್ರೂ ಹ್ಯಾಕ್ ಮಾಡ್ಕೊಂಡ್ಬಿಟ್ರೆ ಈ ಡೇಟಾಬೇಸು ಸುರಕ್ಷಿತ ಅಂತ ಏನ್ ಗ್ಯಾರಂಟಿ? ಈ ಡೇಟಾಬೇಸು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದವರು, ಪೊಲೀಸ್ ಇಲಾಖೆಯವರು ಇದನ್ನ ದುರುಪಯೋಗ ಮಾಡ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ? ಇದು ಒಂದು ರೀತಿಯ 1,000 ಪೊಲೀಸ್ ಸ್ಟೇಷನ್ ಅವರು, CID ಅವರು, CBI ಅವರು ಮಾಡಕ್ಕಾಗ್ದಿರೋ ಕೆಲಸನ ಬ್ರೈನ್ ಉಪಯೋಗಿಸಿ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ? ಇದರ ಉದ್ದೇಶ ನನಗಂತೂ ಗೊತ್ತಿಲ್ಲ. ಬಟ್ ದುರುದ್ದೇಶ ಇದ್ರೆ ಅಂತೂ ಖಂಡಿತವಾಗಿ ನೀವೆಲ್ಲ ಯೋಚನೆ ಮಾಡಬೇಕಾದಂತ ಸಮಯ ಅಂತ ಹೇಳುತ್ತಾ, ಜಾತಿ ಗಣತಿ ಅನ್ನೋ ಹೆಸರಲ್ಲಿ 60 ಕ್ವಶನರಿ ಡೀಟೇಲ್ಸ್ ಅನ್ನ, ನಿಮ್ಮ ಎಂಟೈರ್ ಬ್ಲೂ ಪ್ರಿಂಟ್ ಅನ್ನ ತಗೊಂಡೋಗಿ ಎಲ್ಲಾರು ಆಕ್ಟ್ ಮಾಡ್ಬಿಟ್ರೇನೋ, ಮಾರಾಟ ಮಾಡ್ಬಿಟ್ರೇನೋ, ಏನ್ ಮಾಡ್ಕೊಂತೀರಾ ಗುರು? ಅಥವಾ ಇದೇ ಪೊಲೀಸರು ನಿಮ್ಮ ಡೀಟೇಲ್ಸ್ ಅನ್ನ ದುರುಪಯೋಗ ಮಾಡ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ ಗುರು? ಜಾತಿನೇ ನಮ್ದವ್ರು ಇದ್ದಾರೆ, ಧರ್ಮನೇ ನಮ್ದವ್ರು ಇದ್ದಾರೆ. ಅವರು ಇಂಡಿಯನ್ ಅನ್ಕೊಂತಾರೆ, ಕೆಲವರು ಹೇಳ್ತಾರೆ ನನಗೆ ಜಾತಿ ಧರ್ಮದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ. ಅಂಥವ್ರಿಗೆ ಏನ್ ಮಾಡ್ತೀರಾ? ಇಷ್ಟು ದೊಡ್ಡ ಕ್ವಶನಿಯರು ಸರ್ಕಾರದ ಬಳಿ ಕರೆಕ್ಟ್ ಆಗಿ ದುರುಪಯೋಗ ಆಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ನಿಮಗ್ ಬಿಟ್ಟಿದ್ದು ಗುರು, ಕೊಡಂಗಿರೆ ಕೊಟ್ಕೊಳ್ಳಿ ಗುರು. ನಾನು ಕರೋನಾ ವ್ಯಾಕ್ಸಿನೇಷನ್ ಬಂದಾಗೂ ತಗೊಂಡಿಲ್ಲ ಗುರು. ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಏನೋ ಡೀಲ್ ಇರ್ತದೆ ಅಂತ ನಾನು ತಗೊಂಡಿಲ್ಲ. ಈ ತಗೊಂಡಿದ್ದವರೆಲ್ಲ ಅನುಭವಿಸ್ತಾ ಇದ್ದಾರೆ. ಇದು ಕೂಡ ಡೇಟಾಬೇಸ್ ಸ್ಕ್ಯಾಮ್. ಇದು ನನ್ ತಿಳಿದ ಮಟ್ಟಿಗೆ ಯೋಚನೆ ಮಾಡಿ. ನೀವು ಜಾತಿ ಧರ್ಮ ಅಂತ ಇವರೆಲ್ಲ ಊಮಿಸ್ತಾರೆ, ಬಟ್ ಈ ಡೇಟಾಬೇಸ್ ಯಾವ್ದು? ಆಧಾರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಆಧಾರ್ ಕೂಡ ಬೆಸ್ಟ್ ಎಕ್ಸಾಂಪಲ್. ಏನಕ್ಕೆ ಅಂತಂದ್ರೆ ಆಧಾರ್ ಡೇಟಾಬೇಸ್ಗಳು ಕೂಡ ಸಾಕಷ್ಟು ಬಾರಿ ಹ್ಯಾಕ್ ಆಗಿದೆ, ಬ್ಲಾಕ್ ವೆಬ್ ಅಲ್ಲಿ ಮಾರಾಟ ಆಗಿದೆ ಅಂತ ಮಾಹಿತಿ ಇದೆ. ಇದು ಮಾರಾಟ ಆಗಲ್ಲ, ದುರುಪಯೋಗ ಆಗಲ್ಲ, ಪೊಲೀಸರು ದುರುಪಯೋಗ ಮಾಡ್ಕೊಳಲ್ಲ, ರಾಜಕಾರಣಿಗಳು ಈ ಡೇಟಾಬೇಸ್ ಅನ್ನ ದುರುಪಯೋಗ ಮಾಡ್ಕೊಳಲ್ಲ, ಎಲೆಕ್ಷನ್ ಅಲ್ಲಿ ಟ್ಯಾಂಪರಿಂಗ್ ಮಾಡಕ್ಕೆ ಇದಕ್ಕೆ ಯಾಕೆ ಬಳಸಕ್ಕಾಗಲ್ಲ? ಇದೆಲ್ಲಾ ಪ್ರಶ್ನೆಗಳು ನಿಮ್ ಮುಂದೆ ಇಡುತ್ತಾ. ಈ ಡೇಟಾಬೇಸ್ ಕೊಡೋದ್ರಿಂದ ನಿಮಗೆ ಏನ್ ಲಾಭ ಮೊದಲು ಅದನ್ನ ಕೇಳಿ. ಆಮೇಲೆ ಇಷ್ಟು ಡೇಟಾಬೇಸ್ ಸುರಕ್ಷಿತನಲ್ಲ ಅಂತ ಕೇಳಿ. ಅಕಸ್ಮಾತ್ ಇದು ಹ್ಯಾಕ್ ಆದ್ರೆ ನಿಮಗೆ ಏನ್ ಕಾಂಪನ್ಸೇಷನ್ ಸರ್ಕಾರ ಕೊಡುತ್ತೆ ಅದನ್ನ ಕೇಳಿ. ಆಮೇಲೆ ಇದು ಸುರಕ್ಷಿತವಾಗಿ ಸರ್ಕಾರದ ಬಳಿ ಇದೆಯೇ ಅಂತ ಹೇಳೋದಕ್ಕೆ ಗ್ಯಾರಂಟಿ ಏನಿದೆ ಅಂತ ಕೇಳಿ. ಅಕಸ್ಮಾತ್ ಗ್ಯಾರಂಟಿ ಅಂತಂದ್ರೆ 2023 ಆಧಾರ್ ಬಿಲ್ಡಿಂಗ್ ಅಲ್ಲಿ
ಎಂಟೈರ್ ಹಾರ್ಡ್ ಡಿಸ್ಕ್ಗಳನ್ನ ಡಾಟಾಬೇಸ್ ಅನ್ನ ಕದ್ಕೊಂಡು ಹೋದ್ರು, ಅವ್ರನ್ನ ಯಾಕೆ ಹಿಡಿದಿಲ್ಲ ಅಂತ ಅದನ್ನು ಕೇಳಿ ಏನೇ ಸ್ನೇಹಿತರೆ, ಇದು ನನ್ನ ಪ್ರಕಾರ ಒಂದು ದೊಡ್ಡ ಸ್ಕ್ಯಾಮ್. ಬಿ ಕೇರ್ಫುಲ್. ನೀವು ಮಾಡ್ಬೇಕಾ ಮಾಡ್ಕೊಂಡು ಹೋಗಿ. ಐ ವಿಲ್ ನಾಟ್ ಅಪೋಸ್, ಬಟ್ ಡಾಟಾಬೇಸ್ ಮಾತ್ರ ನಿಮ್ಮ ಕುತ್ತಿಗೆ ತಗೊಂಬತ್ತಾರೆ ಒಂದ್ ದಿವಸ ಸರ್ಕಾರ. ಥ್ಯಾಂಕ್ ಯು.